ಸಿಂದಗಿಯ ಜನಪ್ರಿಯ ಶಾಸಕರಾದ ಅಶೋಕ್ ಮನಗುಳಿಯವರಿಂದ ರೈತರಿಗೆ ವ್ಯವಸಾಯ ಯಂತ್ರೋಪಕರಣಗಳ ವಿತರಣೆ. ಹೌದು ವೀಕ್ಷಕರೇ, ಜಿಲ್ಲಾ ಪಂಚಾಯತ್ ವಿಜಯಪುರ, ಕೃಷಿ ಇಲಾಖೆ ವಿಜಯಪುರ, ಕೃಷಿ ಇಲಾಖೆ ಸಿಂದಗಿ, ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಮತ್ತು ಕೃಷಿಕ ಸಮಾಜ ಸಿಂದಗಿ ಹಾಗೂ ಆಲಮೀಲ ವತಿಯಿಂದ ಕೃಷಿ ಚಟುವಟಿಕೆಗೆ ಉಪಯೋಗವಾಗುವಂತಹ ಯಂತ್ರೋಪಕರಣಗಳ ವಿತರಣೆ ಹಾಗೂ ಬೀಜ ಗೊಬ್ಬರಗಳ ಮಾಹಿತಿ, ಮುಂಗಾರು ಬೆಳೆಗಳ ಮಾಹಿತಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾನ್ಯ ಜನಪ್ರಿಯ ಶಾಸಕರಾದ ಅಶೋಕ್ ಮನಗುಳಿ ಮಾತನಾಡಿ, ರೈತರು ಸರ್ಕಾರದಿಂದ ಬರುವಂತಹ ಸಹಾಯವನ್ನ ಪಡೆದುಕೊಳ್ಳಬೇಕು. ಸರ್ಕಾರದಿಂದ ಹೈನುಗಾರಿಕೆಗೆ ಹೆಚ್ಚಿನ ಮಹತ್ವವಿದೆ. ಆದ್ದರಿಂದ ಹಸುಗಳನ್ನ ಸಾಕಾಣಿಕೆ ಮಾಡಿ ಹೈನುಗಾರಿಕೆಗೆ ಹೆಚ್ಚಿನ ಮಹತ್ವ ಕೊಡಬೇಕೆಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಿಂದಗಿ ಹಾಗೂ ಆಲಮೀಲ ತಾಲೂಕಿನ ಕೃಷಿ ಅಧಿಕಾರಿಗಳು, ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು, ಇಂಡಿ ಕೃಷಿ ವಿಜ್ಞಾನಿಗಳು, ರಾಜಕೀಯ ಮುಖಂಡರು, ಸಿಂದಗಿ ಮತ್ತು ಆಲಮೀಲ ತಾಲೂಕಿನ ಕೃಷಿ ಯಶೋಧನಾ ಕೇಂದ್ರದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ಸಿಂದಗಿ ಮತ್ತು ಆಲಮೀಲ ಭಾಗದ ರೈತರು, ಯುವಕರು ಪಾಲ್ಗೊಂಡಿದ್ದರು. ವರದಿ ಬಸವರಾಜ್ ಪಡಶೆಟ್ಟಿ. ದಲಿತರ ಬಗ್ಗೆ ನಾನು ಮಾಹಿತಿ ಹೇಳಬಹುದು. ಯಾಕಂದ್ರೆ ನೀವು ಆಲ್ಮೋಸ್ಟ್ ಪ್ರೈವೇಟ್ ಬೆಳೀತೀರಾ, ಅದೆಲ್ಲ ಫೋರ್ವರ್ಡ್ ಟೂನೇ, ಬಿಡಿ ಕಾರ್ಡ್ ಕೈನೇ, ಏನು ರೈವಲ್ಸ್ ಆಗಿರ್ಬೋದು, ರಾಣ ಆಗಿರ್ಬೋದು, ಇವತ್ತು ಮತ್ತೊಮ್ಮೆ ಪ್ರಾಯೋಗಿಕವಾಗಿ ಇವತ್ತು ಚಾಲನೆ ಕೊಟ್ಟಂತ ಕೀರ್ತಿ ನಮ್ಮ ಸರ್ಕಾರಕ್ಕೆ ಸಲ್ತದೆ. ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಕೃಷಿ ಸಚಿವರಾದ ಚಲುವರಾಯ ಸ್ವಾಮಿ ಅವರಿಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ರೈತರು ಇದರ ಸದುಪಯೋಗವನ್ನು ತಾವು ಪಡಿಸ್ಕೋಬೇಕು. ಪ್ರತಿ ವರ್ಷ ಇವತ್ತು ಮುಂಗಾರಿಯಲ್ಲಿ ಮತ್ತು ಹಿಂಗಾರಿಯಲ್ಲಿ ಇವತ್ತು ರೈತ ಸಂಪರ್ಕ ಸಹ ಕೃಷಿ ಇಲಾಖೆಯಲ್ಲಿ ಹೊಸ ರೂಪರೇಷೆಗಳು ಏನ್ ಬರ್ತಾವ ಅನ್ನೋದ್ರ ಬಗ್ಗೆ ನಿರಂತರವಾಗಿ ಸಂಪರ್ಕ ಇಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ತಾವು ಅತ್ಯುತ್ತಮವಾಗಿ ಇವತ್ತು ಕಾರ್ಯನಿರ್ವಹಿಸಬೇಕಂತ ಅನ್ನೋದು ನನ್ನೊಂದು ಅಭಿಪ್ರಾಯ. ಯಾಕಂತಂದ್ರೆ ಇವತ್ತು ಸಿಂದಗಿ ತಾಲೂಕು ಅಂದ್ರೆ ಅಖಂಡ ಸಿಂದಗಿ ತಾಲೂಕ, ಸಿಂದಗಿ, ದೇವರಿಪ್ಪರಿಗೆ ಆದ್ಮೇಲೆ ಇದು ಪರಿಕ್ಷೇತ್ರ ಇದೆ. ಈ ಕ್ಷೇತ್ರದಲ್ಲಿ ನಾವು ಹೆಚ್ಚಿಗೆ ಏನು ವಿಶೇಷವಾಗಿ ಏನು ಬೆಳೆಗಳನ್ನು ಬೆಳಿತೀವಪ್ಪ ಅಂತಂದ್ರೆ ಕಪ್ಪ, ಹತ್ತಿ, ತೊಗರಿ, ಮೆಕ್ಕೆಜೋಳ, ಮೆಣಸಿನಕಾಯಿ, ಈ 5 ಬೆಳೆಗಳನ್ನು ನಾವು ಪ್ರಮುಖವಾಗಿ ಬೆಳಿತೀವಿ. ಅದು ನೀರಾವರಿ ಮೇಲೆ ಇವತ್ತು ಅವಲಂಬನವಾಗಿ ನಾವು ಬೆಳೆಯುವಂತ ಬೆಳೆಗೆ ಇವತ್ತು ತಂತ್ರಜ್ಞಾನವಾಗಿ ನಾವು ಬಹಳ ಮುಂದುವರಿಬೇಕಾಗಿದೆ. ಆ ನಿಟ್ಟಿಗೆ ಇವತ್ತು ಹಸುವಿನ ಯೋಜನೆಗಳನ್ನು ತಂದೆವು. ಇವತ್ತು ಸಿಂಗೇಗೌಡರು ಬಹಳ ಸಹಕಾರ ಮಾಡಿದ್ರು. ಆದ್ರೆ ಒಬ್ರು ಹಸುವಿನ ತಗೊಂಡಿಲ್ಲ. 30,000 ರೂಪಾಯಿ ಅಕೌಂಟಿಗೆ ಹಾಕೊಂಡ್ರು, ಒಬ್ರು ಹಸುವಿನ ತಗೊಂಡಿಲ್ಲ. ನಾ ಈ ಸಭೆ ಮೂಲಕ ರೈತರಿಗೆ ಒಂದು ಮನವಿ ಮಾಡ್ಕೋತೀನಿ. ಸಾಕಷ್ಟು ಸರ್ಕಾರದಲ್ಲಿ ಅನುದಾನ ಐತಿ. ಆ ಅನುದಾನದ ಸದ್ಬಳಕೆ ಮಾಡಿಕೊಂಡು ಇವತ್ತು ಹಸುವಿನ ಯೋಜನೆಯನ್ನು ಇವತ್ತು ವಿಶೇಷವಾಗಿ ಸಿಂದಗಿ ಮತಕ್ಷೇತ್ರಕ್ಕೆ ತರುವ ಮಾಡೋದ್ರ ಜೊತೆಗೆ ತಾವು ಹಸುಗಳನ್ನು ತೆಗೆದುಕೊಳ್ಬೇಕು, ಅದರಿಂದ ಹೈನುಗಾರಿಕೆ ಮಾಡ್ಕೋಬೇಕು, ಅದರಿಂದ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ಕೋಬೇಕಂತೇಳಿ ಈ ಸಭೆ ಮೂಲಕ ತಮಗೆ ಎಲ್ಲರಿಗೂ ಕಳಕಳಿ ವಿನಂತಿ ಮಾಡ್ಕೋತೀನಿ.